ಇವತ್ತು ನಾವು ಈ ಮೇಲ್ಗಡೆ ರೋ ಏನಿರುತ್ತೆ ರೋ ಅವುಗಳನ್ನ ಹೇಗೆ ಫ್ರೀಸ್ ಮಾಡೋದು ಅಂಥೇಳಿ ನೋಡ್ಕೊಳ್ಳುವ. ಫ್ರೀಸ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನೋಡಿ, ಈಗ ನಾವು ಈ ರೀತಿ ಒಂದು ಎಕ್ಸೆಲ್ ಶೀಟ್ ಇದೆ. ಈ ಕೆಳಗಡೆ ಹೋದ ತಕ್ಷಣ ಏನಾಗುತ್ತೆ, ಮೇಲ್ಗಡೆ ಇದು ನೋಡಿ, ಇದೇನು ಸೀರಿಯಲ್ ನಂಬರ್ ಅಥವಾ ಏನಂತ ನಮ್ಗೆ ಗೊತ್ತಾಗೋದಿಲ್ಲ. ನೇಮು, ಫಸ್ಟ್ ಹೆಸರು, ಇದು ಗ್ರಾಮ, ಫೋನ್ ನಂಬರ್ ಅಂತೇಳಿ ಪ್ರತಿ ಸಲ ನಾವು ಅದನ್ನ ಮೇಲ್ಗಡೆ ಹೋಗಿ ನೋಡಬೇಕಾಗತ್ತೆ. ಸೊ ಅದಕ್ಕಾಗಿ ಏನು ಮಾಡಬೇಕಂತ ಹೇಳಿದ್ರೆ ನೋಡಿ, ಇಲ್ಲಿ ವ್ಯೂವಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ ಫ್ರೀಸ್ ಪ್ಯಾನ್ಸ್ ಅಂತ ಇದೆ. ಫ್ರೀಸ್ ಪ್ಯಾನ್ಸ್ ಅಲ್ಲಿ ಫ್ರೀಸ್ ಫಸ್ಟ್ ಕಾಲಮ್ ಅಂತ ಕ್ಲಿಕ್ ಮಾಡಿಬಿಟ್ರೆ ಇದು ಬಂದ್ಬಿಟ್ಟು ಇದು ಫಸ್ಟ್ ರೋ ಇದು. ಸೊ ಇದು ಫ್ರೀಸ್ ಟಾಪ್ ರೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇದು ಬಂದ್ಬಿಟ್ಟು ರೋ ನೋಡಿ, ಇದು ರೋ, ಇದು ಕಾಲಮ್. ಸೊ ಈಗ ಏನಾಗಿದೆ, ನಾವು ಫ್ರೀಸ್ ಟಾಪ್ ರೋ ಅಂತ ಮಾಡಿದ್ದೀವಿ. ಸೊ ನೋಡಿ, ಈಗ ಈ ರೀತಿ ನೋಡಿ, ಕೆಳಗಡೆ ಹೋದ ತಕ್ಷಣ ಅದು ಫಿಕ್ಸ್ ಇರುತ್ತೆ. ಮೇಲ್ಗಡೆ ಒಂದು ರೋ ಏನಿದೆ ಅದು ಹಾಗೆ ಫಿಕ್ಸ್ ಇರುತ್ತೆ. ನಿಮ್ಗೆ ಯಾವುದು ಹೆಸರು, ಯಾವ ಗ್ರಾಮ, ಏನು ಅನ್ನೋದು ನೋಡಲಿಕ್ಕೆ ಈಸಿ ಆಗುತ್ತೆ. ಇದು ನೋಡಲಿಕ್ಕೆ ಮಾತ್ರ ಹೀಗಿರುತ್ತೆ. ಪ್ರಿಂಟ್ ತೆಗೆಯುವಾಗ ನಿಮಗೆ ಸರಿಯಾಗಿ ಬರುತ್ತೆ ನೋಡಿ. ಈಗೇನಿದೆ, ನಾವು ಫ್ರೀಸ್ ಟಾಪ್ ರೋ ಅಂತ ಮಾಡಿಬಿಟ್ಟಿವಿ. ಆದರೆ ಈಗೇನಾಗಿದೆ, ಈ ರೀತಿ ಇದ್ವು ಅಂತ ಇಟ್ಕೊಳ್ಳಿ. ಈಗ ನೋಡಿ, ಈ ರೀತಿ ಇತ್ತು ಅಂತ ಹೇಳಿದ್ರೆ ಈಗ ಏನಾಗುತ್ತೆ, ಫ್ರೀಸ್ ಟಾಪ್ ರೋ ಅಂತ ಹೇಳಿಬಿಟ್ರೆ ಏನಾಗುತ್ತೆ, ಇದು ಫ್ರೀಸ್ ಆಗುತ್ತೆ ನೋಡಿ. ಅದು ಫ್ರೀಸ್ ಆಯಿತು. ನಮಗೆ ಅದು ಆ್ಯಕ್ಚುಲಿ ಅದು ಅವಶ್ಯಕತೆ ಇರೋದಿಲ್ಲ. ನಮಗೆ ಬೇಕಾಗಿ ಸೀರಿಯಲ್ ನಂಬರು, ಹೆಸರು, ಫೋನ್ ನಂಬರು, ಆಧಾರ್ ನಂಬರ್ ಅಂತ ಏನು ನಾವು ಮೇಲ್ಗಡೆ ಫಸ್ಟ್ ಟೇಬಲ್ ಕ್ರಿಯೇಟ್ ಮಾಡಿರ್ತೀವಿ, ಆ ಟೇಬಲ್ ನಮಗೆ ಅವಶ್ಯಕತೆ ಇರುವಂಥದ್ದು. ಸೊ ಅದು ಬೇಕಾದರೆ ಏನು ಮಾಡ್ಬೇಕಂತ ಹೇಳಿದ್ರೆ, ಈಗ ನೋಡಿ, ಇಲ್ಲಿ ಒಂದು ಆಪ್ಷನ್ ಇದೆ. ಏನಂತ ಹೇಳಿದ್ರೆ, ಇಲ್ಲಿ ಫಸ್ಟಿಗೆ ನಾವು ಫ್ರೀಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಫ್ರೀಸ್ ಪ್ಯಾನ್ಸ್ ಅಂತ ಹೇಳಿದ್ರೆ ನಾವೀಗ ಈಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಇಟ್ಕೊಂಡಿದೆ ಅಂತ ಇಟ್ಕೊಳ್ಳಿ. ಈಗ ಇಲ್ಲಿ ಕ್ಲಿಕ್ ಮಾಡಿ ನಾನು ಮೇಲ್ಗಡೆ ಫಸ್ಟ್ ಫ್ರೀಸ್ ಪ್ಯಾನ್ಸ್ ಅಂತ ತೊಗೊಂಡ್ಬಿಟ್ರೆ ಏನಾಗುತ್ತೆ, ಅದು ಅದರ ಈಗೇನು ನಾವು ಆ್ಯಕ್ಟಿವ್ ಇದಿರುತ್ತಲ್ಲ ಅದರದ ಎಡಗಡೆ ಇರುವಂತಹ ಕಾಲಮ್ಮು ಮತ್ತು ಮೇಲ್ಗಡೆ ಇರುವಂಥ ರೋ ಎಲ್ಲನೂ ಸಹಿತ ಫ್ರೀಸ್ ಆಗಿ ಬಿಡುತ್ತೆ ನೋಡಿ. ಈಗ ಇಲ್ಲಿ ಕ್ಲಿಕ್ ಮಾಡಿದ್ದೀನಿ ನಾನು, ಫಸ್ಟ್ ಹೆಸರಿಗೆ ಕ್ಲಿಕ್ ಮಾಡಿ ಫ್ರೀಸ್ ಪ್ಯಾನ್ಸ್ ಅಂತ ಕೊಟ್ಬಿಟ್ಟಿದ್ದೀನಿ ನೋಡಿ. ಈಗೇನಿದೆ ನೋಡಿ, ಮೇಲ್ಗಡೆ ಈ ರೀತಿ ಹೆಸರಿನ ಮೇಲ್ಗಡೆ ಇರುವಂಥ ರೋಗಳೆಲ್ಲ ಫ್ರೀಸ್ ಆಗಿದ್ದಾವೆ. ಮತ್ತು ಅದೇ ರೀತಿ ನೋಡಿ ಪ್ಯಾನ್ಸ್ ಅಂತ ಈಗ ಏನಾಗಿದೆ, ಇದು ಈ ಹೆಸರಿನ ಎಡಗಡೆ ಇರುವಂಥ ಕಾಲಮ್ ಸಹಿತ ಫ್ರೀಸ್ ಆಗಿಬಿಟ್ಟಿದ್ದಾವೆ ಎಡಗಡೆ. ಈ ಸುಮಾರು ಇದಕ್ಕಿಂತ ಜಾಸ್ತಿ ಏನಾದ್ರು ಇಲ್ಲಿ ಇನ್ನೂ ಕಾಲಮ್ಸ್ ಇದ್ದರೆ ನೀವು ಹಾಗೆ ನೋಡ್ತಾ ಹೋಗುವಾಗ ಇದು ಸಹಿತ ಫ್ರೀಸ್ ಆಗಿರುತ್ತೆ. ಕ್ರಮ ಸಂಖ್ಯೆ ಸಹಿತ ಇಲ್ಲಿ ಫಿಕ್ಸ್ ಇರುತ್ತೆ ನಿಮಗೆ ನೋಡ್ಕೊಳ್ಳೋಕ್ಕೆ ಅಂತ ನೋಡಿ. ಈ ರೀತಿ ಆಗುತ್ತೆ ನೋಡಿ. ಏನಾಗಿದೆ, ಬರೀ ಮೇಲ್ಗಡೆ ರೋ ಅಷ್ಟನ್ನೇ ಮಾಡಬೇಕಾದ್ರೆ ಏನಾಗಿದೆ, ಇಲ್ಲಿ ಫ್ರೀಸ್ ಟಾಪ್ ರೋ ಅಂತ ಇದೆ. ಮತ್ತು ಏನಾದರೂ ಈ ರೀತಿ ಹೆಸರುಗಳಿದ್ದು ಆಮೇಲೆ ನಿಮ್ಮ ಟೇಬಲ್ ಕಂಟೆಂಟ್ ಏನಿದೆ ಅದು ಬೇರೆ ಥರ್ಡ್ ರೋ ಅಲ್ಲಿ ಬಂದುಬಿಟ್ಟಿದೆ ಅಥವಾ ಫೋರ್ತ್ ರೋ ಅಲ್ಲಿ ಏನಾದ್ರು ಬಂದುಬಿಟ್ಟಿದ್ರೆ ನೀವು ಈಗ ಅದರ ಕೆಳಗಡೆ ಇರುವಂಥ ಹೆಸರು ಮೇಲೆ ಅಥವಾ ಏನಾದ್ರು ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಈಗ ಅಥವಾ ಇಲ್ಲಿ ಬರೀ ಮೇಲ್ಗಡೆ ನನಗೆ ಟೇಬಲ್ ಅಷ್ಟೇ ಬೇಕಂತೇಳಿ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಇದನ್ನು ಫ್ರೀಸ್ ಪ್ಯಾನ್ಸ್ ಅಂತ ಕೊಟ್ಟರೆ ಇದಷ್ಟೇ ಮೇಲ್ಗಡೆ ಅಷ್ಟೇ ಫ್ರೀಸ್ ಆಗಿಬಿಡುತ್ತೆ. ಈ ರೀತಿ ನಿಮಗೆ ಈಸಿಯಾಗಿ ನೋಡ್ಕೊಳ್ಬೋದು ನೀವೆಲ್ಲ. ಇಲ್ಲಿ ಪದೇ ಪದೇ ಮೇಲೆ ಸ್ಕ್ರೋಲ್ ಮಾಡ್ತಾ ನೋಡ್ಕೊಳ್ತಾ ಇರೋ ಅವಶ್ಯಕತೆ ಇರೋದಿಲ್ಲ.